ಶೇಪ್ ವೇರ್ನ ಯಾವ ಟೈಮಲ್ಲಿ ಹಾಕಬೇಕು, ಯಾವ ಟೈಮಲ್ಲಿ ಹಾಕಿಸಬಾರ್ದು ಅನ್ನೋದು ನಿಮಗೆ ನೆನಪಿರಬೇಕು. ಶೇಪ್ ವೇರ್ ಹೆಂಗಿರುತ್ತೆ ಅಂದ್ರೆ 3-4 ತರ ಶೇಪ್ ವೇರ್ ಇದೆ. ಸಿಂಥೆಟಿಕ್ಸ್ ಅಲ್ಲೂ ಬಂದಿದೆ, ಕಾಟನ್ ಅಲ್ಲಿ ಬಂದಿದೆ ಅಲ್ವಾ. ಮತ್ತೆ ಇಲ್ಲಿ ಸ್ವಲ್ಪ ಓಪನ್ ಆಗಿರೋದು ಇರುತ್ತೆ, ಓಪನ್ ಆಗದಿರೋದು ಇರುತ್ತೆ. ಯಾವಾಗಲೂ ಓಪನ್ ಇರೋದನ್ನ ತಗೊಬೇಕು. ಬರೀ ಎಲಾಸ್ಟಿಕ್ ಮಾತ್ರ ಇರೋದು ತಗೊಬಾರ್ದು. ಎಲಾಸ್ಟಿಕ್ ಒಳಗಡೆ ದಾರ ಕಟ್ಟೋದು ಕೂಡ ಕೊಡ್ತಾರೆ, ಅದನ್ನು ತಗೊಬೇಕು. ಓಕೆನಾ, ನಮ್ಮ ಸೈಜಿಗೆ ತಕ್ಕನಾಗ ನಾವು ಕಟ್ಕೊಬೇಕಾಗುತ್ತೆ. ಮತ್ತೆ ಶೇಪ್ ವೇರ್ ಹಾಕ್ತಾರೆ ಸೀರೆ ಉಡ್ಸೋ ಸ್ವಲ್ಪ ಕಷ್ಟ. ಇಲ್ಲಿ 6 ಪ್ಯಾಕ್ ಅದೆಲ್ಲ ಫೋಲ್ಡಿಂಗ್ ಹಿಂಗ್ ಆಗ್ತಾ ಇರುತ್ತೆ. ಸ್ವಲ್ಪ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಈ ಭಾಗದಲ್ಲಿ ಕಟ್ಟೋ ನ್ಯಾರದಲ್ಲಿ ಇಲ್ಲ ಎಲಾಸ್ಟಿಕ್ ಇರೋ ನ್ಯಾರದಲ್ಲಿ ತುಂಬಾ ತೆಳು ಎಲಾಸ್ಟಿಕ್ ಕೊಟ್ಟಿರ್ತಾರೆ ಅವರು. ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ, ನೀವು ಒಳಗಡೆ ಹಾಕಿದ ತಕ್ಷಣ ಪ್ಲೇಸಿಂಗ್ ಹಿಂಗ್ ದಬಾಕೊಂತಾ ಇರುತ್ತೆ. ಅದಕ್ಕೆಲ್ಲ ನೀಟಾಗಿ ಪಿನ್ ಮಾಡೋಕ್ಕಾಗಲ್ಲ. ಮತ್ತೆ ಈ ನಾಮಕರಣ ಇದೆಲ್ಲ ಕುತ್ಕೊಂತಾರಲ್ವ ಕೆಳಗಡೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕುತ್ಕೊಂತಾರಲ್ಲ, ಕುತ್ಕೊಂಡಾಗ ನೀವು ಶೇಪ್ ವೇರ್ ಯೂಸ್ ಮಾಡೋದು ಏನಾಗುತ್ತೆ ಆಗಲ್ಲ. ಸೊ ಆ ಇಂಟೆನ್ಷನ್ ಏನ್ ಮಾಡ್ಬೇಕು, ಅವಾಗ ಅದನ್ನು ಸ್ವಿಪ್ ಮಾಡಿಸಿ ಅವ್ರಿಗೆ 7 ಪೀಸ್ ಲಂಗನೋ ಇಲ್ಲ 8 ಪೀಸ್ ಲಂಗ ಬರುತ್ತಲ್ಲ, ಪೀಸಸ್ ಲಂಗಗಳು ಅದನ್ನ ರೆಫರ್ ಮಾಡಬೇಕು. ಇವ್ರಿಗೆ ನಾಲೆಡ್ಜ್ ಇರಲ್ಲ, ಆಗೋ ಸೀರೆಗೆ ಯಾವ್ದೋ ರಂಗ ಬಂದಿರ್ತಾರೆ, ಅಯ್ಯೋ ಹಾಕಿ ಮ್ಯಾಮ್ ಪರವಾಗಿಲ್ಲ ಅಂತಾರೆ. ಆಮೇಲೆ ಅವ್ರಿಗೆ ಗೊತ್ತಿರಲ್ಲ ಅದು ಯಾಕೆ ನಾವು ಅದನ್ನ ಹೇಳ್ತೀವಿ, ಅದನ್ನ ಯಾಕೆ ನಾವು ಮಾಡಿಸ್ತೀವಿ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಇಲ್ಲಿಂದ ಇಲ್ಲಿವರೆಗೂ ಅರ್ಧೋಗ್ಬಿಟ್ಟಿರುತ್ತೆ, ಆ ಲಂಗನೇ ಹಾಕೊಂಡು ಬಂದಿರ್ತಾರೆ. ತೆಳುವ ಸೀರೆ, ಈಗ ಸೀರೆಗೆ ಆ ಲಂಗ ಇಲ್ಲಿಂದ ಇಲ್ಲಿ ಗಂಟೆ ಅರ್ಧೋಗ್ಬಿಟ್ಟಿದೆ, ಎಷ್ಟು ಅದು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ಸ್ಯಾರಿ.